ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಒಂದು ಹಂತದಲ್ಲಿ ಭಾಳ ಚೆನ್ನಾಗಿದ್ದೆ ಸ್ವಾಮಿ. ನಾನು ಕಾರು ಮನೆ ಗಿನೆ ಎಲ್ಲ ತೊಗೊಂಡು ಪರ್ಫೆಕ್ಟಾಗಿದ್ದೆ, ಒಳ್ಳೆ ರೀತಿಯಲ್ಲಿದ್ದೆ, ಚೆನ್ನಾಗಿದ್ದೆ. ಇನ್ನೊಬ್ಬರು ಮನೆ ಗಂಟ ಬಂದರೂ ಕೂಡ ಕೈಲಾದಷ್ಟು ಕೊಟ್ಟು ಕಳಿಸ್ತಾ ಇದ್ದೆ. ಅಂಥ ಗುಣ ನಂದು, ಅಂಥ ಜೀವನ ನಂದು. ಆ ರೀತಿ ಬದುಕಿದವನು ಬಾಳದವನು ನಾನು. ಈಗ ಎಲ್ಲ ಕಳ್ಕೊಂಡು ನಾನು ನಡು ರಸ್ತೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಏನೇ ಮಾಡಿದ್ರು ಲಾಸ್, ಎಲ್ಲೇ ಹೋದರೂ ಕೆಲಸ ಆಗ್ತಾಯಿಲ್ಲ. ಹಾಗಿದ್ದವನು ಹಿಂಗಾಗಿ ಬಂದಿದ್ದೀನಿ. ನಿಜ, ನೀವು ಕಷ್ಟದಲ್ಲಿದ್ದಾಗಲೇ ನಮ್ಮ ಹತ್ರ ಬರೋದು. ಸುಖವಾಗಿದ್ದಾಗ ಯಾರೂ ಬರೋದಿಲ್ಲ, ಈ ಮಾತು ಹೇಳೋದಿಲ್ಲ. ಇದ್ದಾಗ ಒಂದು, ಇಲ್ಲದಿರುವಾಗ ಒಂದು. ಪ್ರಪಂಚನೇ ಹೀಗೆ. ಆದರೂ ಕೂಡ ಬೆಳವಣಿಗೆ ಆಗ ಗೆದ್ದಿದ್ರಿ, ಈಗ ಸೋತು ಸುಣ್ಣ ಆಗಿದ್ದೀರ. ಹಾಗಂತ ಏನು ಮತ್ತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇದೆ. ಸೋಲು ಗೆಲುವಿನ ಮೆಟ್ಟಿಲು. ಆದರೆ ಪದೇ ಪದೇ ಸೋಲಾಗೋದು, ನಾನು ನುಡಿ ಹೇಳ್ಕೊಳೋದು ಅಥವಾ ಗಾದೆ ಮಾತು ಹೇಳೋದು ನಿಮ್ಮ ಜೀವನಕ್ಕೇನು ಆಧಾರ ಆಗೋದಿಲ್ಲ. ಸೋಲೋದಕ್ಕಿಂತ ಗೆಲ್ಲೋದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಬೇಕು. ಹಾಗೆ ನೀವು ಬೀಗಿದ್ದೀರಾ, ಏನೋ ಒಂದು ಮಾಡಿದ್ದೀರ, ಸಾಧನೆನೋ ಸಾಹಸನೋ ಎಂಥದ್ದು ಒಂದು ಮಾಡಿದ್ದೀರ, ಅಥವಾ 4 ಕಾಸನೋ ಮಾಡಿ ಜೀವನದಲ್ಲಿ ಸೆಟಲ್ ಆಗಿದ್ದೀರ. ಅದನ್ನು ಉಳಿಸ್ಕೊಳೋದಿದೆಯಲ್ಲ, ಅದು ಭಾಳ ದೊಡ್ಡ ವಿಷಯ. ಉಳಿಸ್ಕೊಡುವಂಥದ್ದನ್ನು ನೀವು ಕಲಿತಿಲ್ಲ ಅಂತಂದರೆ ನೀವು ಮುಂದೆನೂ ಗೆಲ್ಲಲ್ಲ, ಮತ್ತೆ ಸೋಲ್ತಾನೆ ಹೋಗ್ತೀರ. ಯಾಕಂದರೆ ನಿಮ್ಮ ಚರ್ಯೆ ಉಳಿಬೇಕಂದ್ರೆ, ನಿಮ್ಮ ಹೆಸರು ಉಳಿಬೇಕಂತಂದರೆ ನೀವು ಏನಾಗಿದ್ದೀರಾ ಅನ್ನೋದನ್ನ ಅದನ್ನು ಉಳಿಸ್ಕೊಂಡು ಹೋಗಿ. ಅಥವಾ ಆಡು ಮಾತುಗಳಿಗೆ ನೀವು ಬಾಯಿಗೆ ಆಹಾರ ಆಗಬೇಡಿ. ಇದನ್ನು ಹೇಳ್ತಾ ಇದ್ದೀನಿ. ಇಂಥ ಸೋಲು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದ್ದರೆ ಈ ಪರಿಹಾರ ಮಾಡಿ. ಶನಿವಾರದ ದಿನ ಅರಳಿ ಗಿಡವನ್ನು ಪೂಜೆ ಮಾಡಿ. ಪೂಜೆ ಮಾಡಿದ ನಂತರ 8 ಅರಳಿ ಎಲೆಯನ್ನು ತನ್ನಿ. ಈ ಎಲೆಯನ್ನು ಗಂಗಾಜಲದಲ್ಲಿ ಶುಭ್ರವಾಗಿ ತೊಳೆಯಿರಿ. ತಂದು ಮನೆಯಲ್ಲಿ ಅಂದು ಸಿಹಿ ಮಾಡಿರಿ. ಏನಾದರೂ ಸಜ್ಜಕನೋ ಕೇಸರಿ ಬಾತು ಎಂಥದ್ದಾದರೂ ಒಂದು ಸಿಹಿ ಮಾಡಿ ಆ ಎಲೆಯನ್ನು ಕೂಡ ಮತ್ತೆ ಪೂಜೆ ಮಾಡಿ, ಅಂದರೆ ನಮಸ್ಕಾರ ಮಾಡಿ ಸಾಕು. ನಂತರ ಆ ಎಲೆಯ ಮೇಲೆ ಆ ಸಿಹಿಯ ಮಾಡಿದಿರಲ್ಲ, ಮನೆಯಲ್ಲಿ ಅಡುಗೆ ಮಾಡಿದಿರಲ್ಲ ಸಿಹಿ ಪದಾರ್ಥನ ಒಂದು ಸ್ವಲ್ಪ ಒಂದು 2 ಚಮಚನೋ 1 ಚಮಚನೋ ಆ ಅರಳಿ ಎಲೆ ಮೇಲೆ ಹಾಕಿ. 8 ಎಲೆ ತಂದಿದ್ರೆ 8 ಎಲೆ ಮೇಲೂ ಹಾಕಿ. ಅದಾದ ನಂತರ ಒಂದು ತಟ್ಟೆ ಮೇಲೋ ಯಾವುದಾದ್ರೂ ಒಂದು ಇದ್ರ ಮೇಲೆ ಇಟ್ಕೊಂಡು 2 ಅರಳಿ ಎಲೆ ಮೇಲೆ ಏನು ಸಿಹಿ ಹಾಕಿದರೆ ಅದು ತೊಗೊಂಡೋಗ್ಬಿಟ್ಟು ಯಾವ ಅರಳಿ ಮರದ ಜಾಗದಿಂದ ತಂದಿದ್ರೆ ಅಲ್ಲಿಡಿ. ತದನಂತರವಾಗಿ 2 ಎಲೆಯನ್ನು ಈ ಇರುವೆಗಳು ಓಡಾಡ್ತಾ ಇರ್ತವೆ ಅಥವಾ ಇರುವೆ ಗೂಡುಗಳಿರ್ತವಲ್ಲ ಆ ಜಾಗದಲ್ಲಿ, ಅದರಲ್ಲೂ ಕಪ್ಪು ಇರುವೆ ಭಾಳ ಶ್ರೇಷ್ಠ, ಅದರಲ್ಲಿಡಿ. ಆ ಗೂಡು ಹತ್ರ 2 ಎಲೆನ ಇಡಿ. ಅದಾದಮೇಲೆ 2 ಎಲೆಯನ್ನು ಅರಳಿ ಎಲೆಯನ್ನು ಹುತ್ತದ ಬಳಿ ಇಡಿ. ಯಾರು ತಿನ್ಕೊಂಡೋಗಲ್ಲ, ಅದು ಕೀಟಗಳೇ ತಿನ್ನೋದಷ್ಟೇ, ಅದು ಹುತ್ತದ ಬಳಿ ಇಡಿ. ಮತ್ತೆ 2 ಅರಳಿ ಎಲೆಯನ್ನು ತೆಗೆದುಕೊಂಡು ಮನೆ ಮಾಳಿಗೆ ಮೇಲೆ ಇಡಿ. ಯಾವುದು ಪಕ್ಷಿ ಗಿಕ್ಷಿ ತಿನ್ಕೊಂಡು ಹೋಗಲಿ ಆ ಕಡೆ. ಹೀಗೆ 2 8 ಎಲೆ ಆಯಿತು. 2 ಮೊದಲನೇದು ಅರಳಿ ಮರದ ಹತ್ರ, ಯಾವ ಅರಳಿ ಮರದಿಂದ ತಂದಿದ್ರೆ ಆ ಒಂದು ಗಿಡದ ಹತ್ರನೇ ಇದನ್ನು ಇಡಬೇಕು ನೀವು ಅರಳಿ ಎಲೆನ. 2ನೇದು ಇರುವೆ ಓಡಾಡೋಂಥ ಅಥವಾ ಇರುವೆ ಗೂಡು ಹತ್ರ, 3ನೇದು ಹುತ್ತದ ಬಳಿ, 4ನೇದು ಮನೆ ಮಾಳಿಗೆ ಮೇಲೆ. ಇಷ್ಟು 8 ಎಲೆಗಳನ್ನು ಡಿವೈಡ್ ಮಾಡಿ ತಾವು ಇಡಬೇಕು. ಸಿಹಿ ಪದಾರ್ಥ ಮಾಡಿ ತಿಂಗಳಿಗೊಮ್ಮೆ ಆದರೂ ಇಂಥ ಒಂದು ವಿಚಾರ ಮಾಡಿ. ಮತ್ತು ಇದನ್ನು ಶನಿವಾರ ದಿನವೇ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಬದುಕು ಬೇರೆ ರೀತಿಯಲ್ಲಿ ತೊಗೊಂಡೋಗುತ್ತೆ. ಯಾಕೆ ಮಾಡಬೇಕು ಇಷ್ಟೆಲ್ಲ? ಏನಕ್ಕೆ ಮಾಡಬೇಕು? ಏನು ಪ್ರಯೋಜನ? ಖಂಡಿತ ಇದೆ. ಯಾಕಂದರೆ ಮನುಷ್ಯ ಒಂದು ಸಲ ಒಂದು ರೀತಿಯಲ್ಲಿದ್ದಾಗ ಒಂದು ಪದವಿಯನ್ನು ನೋಡಿರ್ತಾನೆ, ಒಂದು ವ್ಯವಸ್ಥೆಯನ್ನು ತಲುಪಿರ್ತಾನೆ, ಆ ಒಂದು ಶೈಲಿಗೆ ಜೀವನ ಅನ್ನೋದನ್ನ ಒಗ್ಗಿಸ್ಕೊಂಡಿರ್ತಾನೆ. ಸುಮ್ಮನೆ ಯೋಚನೆ ಮಾಡಿ, ಯಾರೋ ಒಂದು 2 ವೀಲರಲ್ಲಿ ತಗೊಂಡು ಬೆಂಗಳೂರು ಸುತ್ತ ಓಡಾಡ್ತಾ ಇರ್ತಾನೆ. ಇದಕ್ಕಿದ್ದಂಗೆ ಆ 2 ವೀಲರ್ ಕಳ್ಕೊಂಬಿಡ್ತಾನೆ ಅವನು. ಬರೀ ನಾನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. 2 ವೀಲರ್ ಕಳ್ಕೊಂಬಿಡ್ತಾನೆ, ಅದು ಕಷ್ಟಕ್ಕೆ ಮಾರ್ಕೊಂಬಿಡ್ತಾನೆ. ಈಗ ಅವ್ನು ಬಸ್ಸಿಗೆ ಓಡಾಡಬೇಕಂದ್ರೆ ಅವನ ಕೈಯಲ್ಲಿ ಗಾಡಿ ಇತ್ತಲ್ಲಪ್ಪ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೆ, ಅದು ಕಳ್ಕೊಂಡಾಗಲೇ ಮನುಷ್ಯನಿಗೆ ಗೊತ್ತಾಗೋದು. ಹೀಗೆ ಯಾರೊಬ್ಬರು ಸ್ವಂತ ಮನೇಲಿ ಇರ್ತಾರೆ, ಸಾಲ ಮಾಡ್ಕೊಂಬಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಏನೋ ಗೃಹಪ್ರವೇಶನ ಅದ್ದೂರಿಯಾಗಿ ಜನ ಬಂದಿದ್ದು, ತಿಂದಿದ್ದು, ಇವ್ನ ಮನೆ ತೋರಿಸಿದ್ದು, ಆ ಮನೆಗೆ ಕಷ್ಟಪಟ್ಟಿರ್ತಕ್ಕಂಥದ್ದು ಹಿಂದೆ ಬಾಧೆ ಯಾರಿಗೂ ಗೊತ್ತಾಗಿಲ್ಲ. ಸಾಲಕ್ಕೆ ಸಾಲ ಬೆಳೀತು. ಕೊನೆಯದಾಗಿ ಮನೆ ಮಾರ್ಕೊಂಡು ಹೊರಗಡೆ ಬಿದ್ದ ಅಂತ ಇಟ್ಕೊಳ್ಳಿ. ಆ ಮನೆಯಲ್ಲಿದ್ದಲ್ಲ, ಆ ಒಂದು ಸ್ವಂತ ಮನೆಯಲ್ಲಿದ್ದವನು
ಇವತ್ತು ಬಾಡಿಗೆ ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಕೊಡುವಾಗ ನಂದು ಒಂದು ಸ್ವಂತ ಮನೆ ಇತ್ತು, ಎಷ್ಟು ಚೆನ್ನಾಗಿತ್ತು, ಉಳಿಸ್ಕೊಂಡಿಲ್ಲ ಅಂತ ಒಂದು ಪ್ರಶ್ನೆ. ಅದು ಏನಕ್ಕೆ ಹೋಯ್ತು, ಯಾಕೆ ಹೋಯ್ತು, ಅದು ಬೇರೆ ವಿಚಾರ. ಹೀಗೆ ಕಾರ್ ಇರ್ಬೋದು, ಬಂಗ್ಲೆ ಇರ್ಬೋದು, ಚಿನ್ನ ಇರ್ಬೋದು. ಯಾರೋ ಬರ್ತಾರೆ ಕೇಳ್ತಾರೆ, ಹೋಗಿ ಚಿನ್ನ ಆಡ ಇಟ್ಬಿಟ್ಟು ಆ ಅಮ್ಮನಿಗೊಂದು 10 ಲಕ್ಷ ಸಾಲ ಕೊಟ್ಬಿಡ್ತಾರೆ. ಈ ಚಿನ್ನ ಈ ಬ್ಯಾಂಕಲ್ಲಿ ಬಿದ್ದಿರುತ್ತೆ. ನಾಳೆ ಆ ಅಮ್ಮ ದುಡ್ಡು ಕೊಡದೆ ಆ ಊರು ಹೋಗ್ತಾರೆ, ಈ ಚಿನ್ನ ಬಿಡಿಸ್ಕೊಳಕ್ಕಾಗದೆ ಇದು ಹರಾಜಿಗೆ ಹೋಗಿರುತ್ತೆ. ಕಳ್ಕೊಂಡ ಮೇಲೆ ಬರುತ್ತಾ? ಖಂಡಿತ ಬರಲ್ಲ. ಕಳ್ಕೊಳೋದಕ್ಕಿಂತ ಮುಂಚೆ ಜೀವನನ ಸುವಿಸ್ತಾರವಾಗಿ ಮಾಡಿ, ಇರೋದ್ರಲ್ಲಿ ನೆಮ್ಮದಿಯಾಗಿ ಮಾಡಿ. ಇರೋದು 5 ರೂಪಾಯಿ ಇಟ್ಕೊಂಡು 10 ರೂಪಾಯಿದು ದಿಮಾಕು ದರ್ಪ ತೋರಿಸೋದು ಬೇಡ. ಮನೆ ಸೈಟ್ ತೊಗೊಳಕ್ಕೆ ದುಡ್ಡು ಇಟ್ಕೊಂಡು ಸೈಟ್ ತೊಗೊಂಡು ಮತ್ತೆ ಸಾಲ ಮಾಡಿ ಮನೆ ಕಟ್ತೀನಿ ಅಂತ ಹೋಗಿ ಅದನ್ನೂ ಇಲ್ಲ ಇದನ್ನೂ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೇ ಭಾಳಷ್ಟು ಜನ ಇರ್ತಾರೆ. ಇದನ್ನು ನಾವು ಪ್ರತ್ಯಕ್ಷವಾಗಿ ಕಂಡಿರೋದು, ಕೇಳ್ತಾ ಇರೋದು, ದಿನೇಕವಾಗಿ ನೋಡ್ತಾ ಇರ್ತೀವಿ. ಏನೋ 100 ರೂಪಾಯಿದಲ್ಲಿ ಒಂದು 10 ರೂಪಾಯಿ ಸಾಲ ಮಾಡಿದ್ರೆ ಬೇರೆ ವಿಚಾರ. 100 ರೂಪಾಯಿದಲ್ಲಿ 70 ರೂಪಾಯಿನೂ ಸಾಲ ಮಾಡಿ 30 ರೂಪಾಯಿ ಇಟ್ಕೊಂಡು ನೀವು ಜೀವನ ಮಾಡ್ತೀನಿ ಅಂದರೆ ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಇವತ್ತಿನ ಸಂದರ್ಭ ಇವತ್ತಿಗಿಲ್ಲ. ಇಂಥ ಈ ಕರೋನಾ ಟೈಮಲ್ಲಿ ಎಷ್ಟು ಜನ ಮುಳುಗೋದ್ರು, ಎಷ್ಟು ಜನ ಎದ್ರು, ಅದು ಬೇರೆ ಲೆಕ್ಕಾಚಾರ. ಅದು ಎಲ್ಲ ಚೆನ್ನಾಗಿತ್ತು ಸ್ವಾಮಿ, ಕರೋನಾ ಬಂದು ಹೋಯ್ತು, ಎಲ್ಲ ಕೊಟ್ಕೊಂಡು ಹೋಯ್ತು, ಎಲ್ಲ ಕಳ್ಕೊಂಡ್ಬಿಟ್ಟೆ. 3 ಫ್ಯಾಕ್ಟ್ರಿ ಇತ್ತು, ಈಗ 1 ಫ್ಯಾಕ್ಟ್ರಿ ಉಳಿದಿಲ್ಲ. ಬಟ್ಟೆ ಅಂಗಡಿ ಇತ್ತು, ಈಗಿಲ್ಲ. ಈಗೇನೂ ಇಲ್ಲ, ಏನಿಲ್ಲ, ಏನಿಲ್ಲ. ಇಂಥ ಮಾತುಗಳೇ ಕೇಳ್ತಾ ಇರ್ತೀವಿ. ಯಾಕಂದರೆ ಯಾವ ಸ್ಥಿತಿ, ಯಾವ ವಿಚಾರ, ಯಾವ ರೀತಿಯಲ್ಲಾದರೂ ಬರ್ಬೋದು. ಎಲ್ಲೋ ಆಗುವಂಥ ವಿದ್ಯಮಾನಗಳು ಇಲ್ಲಿಗೆ ಏಟು ಬೀಳ್ತಾ ಇರುತ್ತೆ. ಎಲ್ಲೋ ಆಗುವಂಥ ಯುದ್ಧ ಇಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡುತ್ತೆ. ಎಲ್ಲೋ ಆಗೋ ಯುದ್ಧ ಇಲ್ಲಿಂದು ಶೇರ್ ಮಾರ್ಕೆಟನ್ನು ಜಾಸ್ತಿ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಆದರೂ ಕೂಡ ನೋಡ್ತಾ ಇರ್ತೀವಿ ಯಾವಾಗಲೂ. ಹೀಗೆ ಮುಂದಿನ ಭವಿಷ್ಯದ ಕಲ್ಪನೆ ಇಟ್ಕೊಂಡು ಉಳಿತಾಯನ ಮಾಡಿ ಸ್ವಚ್ಛವಾಗಿ ಜೀವನ ಮಾಡಿ ಇರೋದ್ರಲ್ಲಿ ಚೆನ್ನಾಗಿದೆ, ಖಂಡಿತ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಕಳ್ಕೊಂಡಿದೆ ಮಾತು ಬರೋದು. ಹಂಗಿದ್ದರು ಸ್ವಾಮಿ ನಮ್ಮ ಮನೆತನ ಎಂಥದ್ದು. ಕೆಲವೊಬ್ರು ಹೇಳ್ತಾರೆ, ನಮ್ಮ ತಾತವರು ಊರಿನಲ್ಲಿ ಪಟೇಲರು, ಅವ್ರದ್ದೊಂದು 50 ಹಸು ಇತ್ತು, ಒಂದು 50 ಎಕರೆ ಜಮೀನಿತ್ತು, ಕೂಲಿ ಕಾಳು ಎಲ್ಲ ಇತ್ತು ಮನೆಯಲ್ಲಿ. ಈಗ ನಮಗೇನಿಲ್ಲ, ಹಿಂಗಾಗಿದೆ. ಹೌದು, ಮೆರೆದವರು ಊರಲ್ಲಿಲ್ಲ, ಇದು ನಿಶ್ಚಿತವಾಗಿ. ಇಲ್ಲಿ ತಿಳ್ಕೊಂಡವ್ನು ಮಾತ್ರ ಜೀವನದಲ್ಲಿ ಗೆಲ್ಲಕ್ಕೆ ಸಾಧ್ಯ. ದಿಢೀರಂತ ಜಮೀನಿಗೆ ರೇಟ್ ಬಂದಿದ ತಕ್ಷಣ 1 ಎಕರೆ ಮಾರು, ಸ್ಕಾರ್ಪಿಯೋ ಕಾರ್ ತಗೋ, ಇಂಥ ಯೋಚನೆ ಮಾಡಿಕೊಂಡು ಎಷ್ಟೋ ಜನ ಹಾಳಾಗಿ ಹೋಗಿರೋದು ಕೂಡ ನೋಡಿದ್ದೀವಿ ನಾವು. ಹೀಗೆ ನಿಮ್ಮ ಮನಸ್ಥಿತಿಯನ್ನು ಸರಿಪಡಿಸ್ಕೊಳ್ಳಿ. ಹಂಗಿದ್ದೆ ಈಗ ಹಿಂಗಾಗಿದ್ರೆ ಯಾಕಾಗಿದ್ರೆ ಅಂದರೆ ನಮ್ಮ ಪ್ರಮಾದ, ನಮ್ಮ ತಪ್ಪು ನಮಗೆಲ್ಲ ಅರಿವಾಗಬೇಕು. ಹಾಗಾಗಿ ಜೀವನನ ಒಂದು ವ್ಯವಸ್ಥೆ ಇಟ್ಕೊಂಡು ಮಾಡಿ, ಅನಗತ್ಯವಾಗಿ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಇಲ್ದಿರೋವಂಥ ಒಂದು ವಿಚಾರಕ್ಕೆ ಹೋಗೋದು, ಯಾವುದೋ ಕಷ್ಟಕ್ಕೆ ಹೋಗ್ಬಿಟ್ಟು ಏನೋ ಒಂದು ಮಾಡ್ತೀನಿ ಅಂತ 5 ರೂಪಾಯಿ 10 ರೂಪಾಯಿ ಬಡ್ಡಿ ತೊಗೊಂಡು ಸಾಲಕ್ಕೆ ಬೀಳೋದು, ಇನ್ಯಾರಿಗೋ ಸಹಾಯ ಮಾಡ್ತೀನಿ ಅನ್ನೋವಂಥ ವಿಚಾರಕ್ಕೆ ಹೋಗ್ಬಿಟ್ಟು ನೀವು ಹಾಳಾಗೋಗೋದು. ಅದೇ ನಿಮ್ಮ ಮನೆಯವ್ರು ಇನ್ನೊಬ್ರು ಯಾವುದೋ ಸ್ತ್ರೀಗೆ ಹಿಡ್ಕೊಂಡು ಅವಳಿಗೇನೋ ಭಾಳ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದ್ದಿದ್ದು ಆ ಮನೆಗೆ ಹೋಗ್ಬಿಟ್ಟು ಹಾಕಿ ಮನೆಯಲ್ಲಿರೋ ಮಕ್ಕಳು ಹೆಂಡತಿ ಎಲ್ಲ ಭಿಕ್ಷೆ ಬಿಡೋವಂಥ ಪರಿಸ್ಥಿತಿಗೆ ತಂದಿಡೋದು. ಇಲ್ಲಿ ಪ್ರಮಾದಗಳು, ವ್ಯವಸ್ಥೆ, ವಿಚಾರಗಳು ನಮ್ಮಿಂದನೇ ಆಗುತ್ತೆ. ನಾವೇ ಶುರು ಮಾಡಿರ್ತೀವಿ, ಅದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ. ಅದಾದಮೇಲೆ ಯಾರೋ ಏನೋ ಮಾಡಿಸ್ಬಿಟ್ರೆ ಸ್ವಾಮಿ ಅದಕ್ಕೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಇಲ್ಲ ದೇವರು ಮುನಿಸ್ಕೊಂಡ್ಬಿಟ್ಟಿದ್ದಾನೆ, ದೇವರು ಎಡಗೈಯಿಂದ ಹೂ ಕೊಟ್ಬಿಟ್ಟಿದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅವಳು ಏನೋ ಮನೇಲಿ ಏನೋ ಇಟ್ಬಿಟ್ಟು ಹೋದರು, ಅದು ಇದೆಯೋ ಇಲ್ವೋ ಬೇರೆ ವಿಚಾರ. ಅಂದರೆ ನಾವು ನಮ್ಮ ತಪ್ಪನ್ನು ಒಪ್ಕೊಳೋದಿಲ್ಲ, ನಾವು ಬರೀ ಇನ್ನೊಬ್ಬರ ಮೇಲೆ ಹಾಕ್ಬಿಡೋದು. ಹೀಗೆ ಮನುಷ್ಯನ ಒಂದು ಜೀವನ ಶೈಲಿ, ಗುಣಧರ್ಮ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇವರು ಗಾಡಿ ಗುದ್ದರು ಕೂಡ ನಂದಲ್ಲ, ಆ ಗಾಡಿಯವನು ಮಧ್ಯದಲ್ಲಿ ನಿಂತ ಅದಕ್ಕೆ ಗುದ್ದೆ. ಅದು ಎಲ್ಲ 100 ಜನ ಹೇಳಿದ್ರು ಅದು ಒಪ್ಕೊಳೋದಿಲ್ಲ, ಸತ್ಯನ. ಹೀಗಿರುತ್ತೆ. ಹೀಗೆ ನಿಮ್ಮ ಜೀವನದಲ್ಲಿ ಅತಂತ್ರವಾಗಿ ನೀವು ಕೆಳಮಟ್ಟಕ್ಕೆ ಇಳಿತಾ ಇದ್ದೀರಾ, ಏಳಿಗೆ ಅನ್ನೋದು ಆಗ್ತಾ ಇಲ್ಲ, ಬದುಕು ಅನ್ನೋದು ಸರಿಯಾಗಿ ನಡೀತಾ ಇಲ್ಲ, ಗೆಲುವು ಅನ್ನೋದು ಬಹಳ ಅವಶ್ಯಕತೆ ಇದೆ ಅಂದರೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಹರಳಿ ಎಲೆಯ ತಂತ್ರವನ್ನು ನೀವು ಮಾಡಿ ಖಂಡಿತವಾಗಿ ಇದರಿಂದ ಮುಂದಕ್ಕೆ ಬರ್ತೀರಾ, ಉದ್ಧಾರ ಆಗ್ತೀರಾ, ಏಳಿಗೆ ಆಗ್ತೀರಾ. ಆದರೆ ಮನೇಲಿ ಕೂತ್ಕೊಂಡ್ರಲ್ಲ, ಕಷ್ಟಪಟ್ಟರೆ ಮಾತ್ರ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.